ಮಾತಿರೆಗಳ ನಮಸ್ಕಾರ. ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್. ಸ್ನೇಹಿತರೆ, ಪುತ್ತೂರು ಮಹತೋಬಾರ ಮಹಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಕೆಲವೇ ದಿನಗಳಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನಡೆಯಲಿಕ್ಕುಂಟು. ಅದರ ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ನಮ್ಮ ಹಿಂದೂ ನಾಯಕರಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲಕ್ಕೆ ಬಂದಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಈ ವರ್ಷ ಅದ್ದೂರಿಯಾಗಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯಲಿಕ್ಕುಂಟು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರುವ. ಸ್ನೇಹಿತರೆ, ಬನ್ನಿ. ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀನಿವಾಸ ಕಲ್ಯಾಣೋತ್ಸವದ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ ತಿಂಗಳಾಡಿ ಅವರು ನಮ್ಮೊಂದಿಗಿದ್ದಾರೆ. ಎಲ್ಲ ಹಿಂದೂ ಕಾರ್ಯಕರ್ತರನ್ನು, ಪುತ್ತಿಲ ಪರಿವಾರ ಸಂಘಟನೆಯ ಬೆಂಬಲಿಗರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಸತತ 2 ವರ್ಷ ಶ್ರೀನಿವಾಸ ಕಲ್ಯಾಣೋತ್ಸವ ಪುತ್ತೂರಿನ ಮಹತೋಬಾರ ಶ್ರೀ ಮಹಲಿಂಗೇಶ್ವರ ದೇವರ ಮರಗದ್ದೆಯಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕರ್ತರ ಸಹಯೋಗದಿಂದ ಭಾರಿ ವಿಜೃಂಭಣೆಯಲ್ಲಿ ನಡೆದಿದೆ ಅಂತ ಹೇಳಿ ನಿಮಗೆಲ್ಲರಿಗೂ ತಿಳಿದಿರುತ್ತದೆ. ಅದೇ ಶ್ರೀನಿವಾಸ ಕಲ್ಯಾಣೋತ್ಸವದ ಆ ವಿಜೃಂಭಣೆಯ ಜೊತೆಗೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆದ ಪ್ರಯುಕ್ತ ಶತಾಬ್ದಿಯ ಈ ಒಂದು ಸಂದರ್ಭದಲ್ಲಿ ಅರುಣಣ್ಣನ ಒಂದು ಆಸೆಯಂತೆ 100 ಜನರ ವಿವಾಹ ನಡಿಬೇಕು ಅಂತ ಹೇಳುವಂಥ ಒಂದು ಇಚ್ಛೆಯನ್ನು ಅವರು ವ್ಯಕ್ತಪಡಿಸಿದರು. ಅದೇ ರೀತಿ ಅದರ ಬಗ್ಗೆ ಗ್ರಾಮದಿಂದ ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಈ ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಗೆ ಸಾಮೂಹಿಕ ವಿವಾಹ ಕೂಡ ಆಗಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಈ ಸಲದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಆಮಂತ್ರಣ ಪತ್ರಿಕೆಯನ್ನು ಮಹಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಪಡೆದು ಅವತ್ತು ಬಿಡುಗಡೆ ಮಾಡಿದೆವು. ಇವತ್ತು ಈ ಭಾಗದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಹೇಳುವಂಥ ಆಮಂತ್ರಣ ಪತ್ರಿಕೆಯನ್ನು ಯಾವ ರೀತಿಯಲ್ಲಿ ಪ್ರತಿ ಮನೆಗೂ ಮುಟ್ಟಿಸುವಂಥ ಕಾರ್ಯಕ್ರಮ ಆಗಬೇಕು ನಮ್ಮ ಮಧ್ಯದಲ್ಲಿ ಅಂತ ಹೇಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನವೆಂಬರ್ 28ರಂದು ಹೊರೆಕಾಣಿಕೆಯನ್ನು ನಮ್ಮ ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ದರ್ಬೆಯಿಂದ ಮಧ್ಯಾಹ್ನ 2:30 ಗಂಟೆಯಿಂದ ಮುಟ್ಟಿಸುವಂಥ ಒಂದು ಕೆಲಸ ನಡೆಯಲಿಕ್ಕಿದೆ. ಅದರಲ್ಲಿ ನಾವೆಲ್ಲರೂ ನಮ್ಮ ಭಾಗವಹಿಸಿಕೆ ಇರಬೇಕು. ಅದೇ ರೀತಿ 29ನೇ ತಾರೀಕು ಬೆಳಿಗ್ಗೆ ಸುಮಾರು 6 ಗಂಟೆ ಹೊತ್ತಿಗೆ ಮಹಾಗಣಪತಿಯ ಆಶೀರ್ವಾದವನ್ನು ಪಡ್ಕೊಂಡು ಗಣಹೋಮದ ಮೂಲಕ 29ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ 6:30ಕ್ಕೆ ಭಜನಾ ಸಂಕೀರ್ತನೆ, ನಮ್ಮ ತಾಲೂಕಿನ ಪ್ರತಿಷ್ಠಿತ ಭಜನಾ ತಂಡಗಳಿಂದ ಭಜನಾ ಸಂಕೀರ್ತನೆ ನಡೆಯಲಿಕ್ಕಿದೆ. ಸುಮಾರು 12:30 ತನಕ ಭಜನಾ ಸಂಕೀರ್ತನೆ. ಅದೇ ರೀತಿ ಆ ನಂತರ ಮಧ್ಯಾಹ್ನ 1 ಗಂಟೆ 12ವರೆಗೆ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಸಂಜೆ ಗಂಟೆ 4ರಿಂದ ಬುಳ್ವಾರಿನಿಂದ ಶ್ರೀ ದೇವರ ವೈಭವದ ಬೃಹತ್ ಶೋಭಾಯಾತ್ರೆ ನಡೆಯಲಿಕ್ಕಿದೆ. ಬುಳ್ವಾರು ಆಂಜನೇಯ ಮಂತ್ರಾಲಯದಿಂದ ಹೊರಟು ಮುಖ್ಯ ರಸ್ತೆಯಾಗಿ ಮಹಲಿಂಗೇಶ್ವರ ದೇವಸ್ಥಾನದ ಆ ಗದ್ದೆಗೆ ತ್ರಿನೇತ್ರ ಮಂಟಪದಲ್ಲಿ ನಾವೆಲ್ಲರೂ ಸೇರ್ಲಿಕ್ಕಿದ್ದೇವೆ. ಸಂಜೆ 7:30ರಿಂದ ನಮ್ಮ 2 ಜಿಲ್ಲೆಯಾದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಪರಮ ಪೂಜ್ಯ ಸುಮಾರು 12 ಸ್ವಾಮಿಗಳನ್ನು ಸೇರಿಕೊಂಡು ಹಿಂದವಿ ಸಾಮ್ರಾಜ್ಯೋತ್ಸವ ಅಂತ ಹೇಳುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡಲಿಕ್ಕಿದ್ದೇವೆ. ಅದರ ನಂತರ ನಿಮಗೆ ಗೊತ್ತಿರ್ತದೆ, ಈ ಸಲ ಸರ್ಕಾರದ ಆದೇಶ ಪ್ರತಿ ಒಂದು ದಿವಸಕ್ಕೂ ಚೇಂಜ್ ಆಗ್ತಾ ಇರ್ತದೆ. ಒಂದು ವೇಳೆ ಪರ್ಮಿಷನ್ ಸಿಕ್ಕಿದಲ್ಲಿ ರಾತ್ರಿ ಅನ್ನ ಸಂತರ್ಪಣೆ 8 ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. 8 ಗಂಟೆ ನಂತರ ರಾಜ್ಯದ ಪ್ರತಿಷ್ಠಿತ ಕಲಾತಂಡದಿಂದ ಸಾಂಸ್ಕೃತಿಕ ಕಲಾ ವೈಭವ ಸಮಯದ ಅವಧಿ ಏನು ಅಂತ ಹೇಳುವಂತ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಅದನ್ನು ನಿರ್ಧರಿಸಲಾಗ್ತದೆ. ಹಾಗಿದ್ರೆ ಒಳ್ಳೆಯ ಒಂದು ರಾಜ್ಯದ ಕಲಾತಂಡದಿಂದ ಸಾಂಸ್ಕೃತಿಕ ಕಲಾ ವೈಭವ ಮಾಡಬೇಕು ಅಂತ ಹೇಳುವ ಒಂದು ಆಲೋಚನೆ ನಮ್ಮಲ್ಲಿದೆ. ಅದೇ ರೀತಿ 30ನೇ ತಾರೀಕು ಬೆಳಿಗ್ಗೆ 5ವರೆಗೆ ತಿರುಮಲದಲ್ಲಿ ಯಾವ ರೀತಿಯಲ್ಲಿ ಸುಪ್ರಭಾತ ಸೇವೆ ನಡೀತದೆ, ಅದೇ ರೀತಿ ಶ್ರೀದೇವರ ಸಾನ್ನಿಧ್ಯದಲ್ಲಿ ಸುಪ್ರಭಾತ ಸೇವೆ ಬೆಳಿಗ್ಗೆ 5ವರೆಗೆ ನಡೆಯಲಿಕ್ಕಿದೆ. ಆನಂತರ ಈ ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಗೆ ನಡೆಯುವಂಥ ಸಾಮೂಹಿಕ ವಿವಾಹ ಶುಭ ಮುಹೂರ್ತ ಸುಮಾರು ಬೆಳಿಗ್ಗೆ 10:23ಕ್ಕೆ 10:23ರಿಂದ
ಆ ಶುಭ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಆ ಮುಹೂರ್ತ ಇದೆ. ಸುಮಾರು 12 ಗಂಟೆಯ ತನಕ ಆ ಕಾರ್ಯಕ್ರಮ ನಡೀತದೆ. ಅದರ ನಂತರ 12 ಗಂಟೆಗೆ ಮಹಾಪೂಜೆ ನಡೆಯಲಿಕ್ಕಿದೆ, 12ವರೆಗೆ ಮಹಾಪೂಜೆ, ಅನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ತದನಂತರ 2:30ಯಿಂದ ಸುಮಾರು 4 ಗಂಟೆಯ ತನಕ ಪ್ರತಿಷ್ಠಿತ ಪುತ್ತೂರಿನ ತಾಲೂಕಿನ ಭಜನೋತ್ಸವ ತಂಡದಿಂದ ಭಜನೋತ್ಸವ ನಡೆಯಲಿಕ್ಕಿದೆ. ಸಂಜೆ 5ರಿಂದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀನಿವಾಸ ಕಲ್ಯಾಣೋತ್ಸವದ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸುಮಾರು 8 ಗಂಟೆಯ ತನಕ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ಜೊತೆಗೆ ಆಕರ್ಷಕ ಸಿಡಿಮದ್ದು ಕೂಡ ನಡೆಯಲಿಕ್ಕಿದೆ. ರಾತ್ರಿ 8 ಗಂಟೆಗೆ ಅನ್ನ ಸಂತರ್ಪಣೆ. ಈ ಎಲ್ಲ ಕಾರ್ಯಕ್ರಮಗಳು ನಾಡಿನ ವಿಶೇಷತೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ಗ್ರಾಮದಿಂದ ಕೂಡ ಸುಮಾರು 50 ಜನರನ್ನು ಆ ಒಂದು ಕಾರ್ಯಕ್ರಮದಲ್ಲಿ ಜೋಡಣೆಗೆ ಕೊಡಬೇಕು ಅಂತ ಹೇಳೋ ಒಂದು ಜಿಜ್ಞಾಸೆ ಇದೆ. ಅದನ್ನು ಕೂಡ ತಾವು ನೆರವೇರಿಸಬೇಕು. ಆರಾಧ್ಯ ಮೂರ್ತಿ ಪಂಚಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನವೆಂಬರ್ ತಿಂಗಳ 29 ಮತ್ತು 30ನೇ ತಾರೀಕಿಗೆ ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರುಗದ್ದೆಯಲ್ಲಿ ನಡೆಯುವಂಥ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಸಂಘ ಶತಾಬ್ದಿಯ ಹಿನ್ನೆಲೆಯಲ್ಲಿ ನಡೆಯತಕ್ಕಂಥ ಸಾಮೂಹಿಕ ವಿವಾಹ ಮತ್ತು ಹಿಂದವಿ ಸಾಮ್ರಾಜ್ಯೋತ್ಸವದ ಬಗ್ಗೆ ಈ ಗ್ರಾಮದ ಪ್ರಮುಖರ ಪೂರ್ವಭಾವಿ ಸಭೆ ಮತ್ತು ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಈ ಭಾಗದ ಎಲ್ಲ ಪ್ರಮುಖ ಕಾರ್ಯಕರ್ತ ಬಂಧುಗಳೇ, 2 ದಿವಸಗಳ ಕಾರ್ಯಕ್ರಮ ಯಾವ ರೀತಿಯಾಗಿ ನಡಿಬೇಕು ಮತ್ತು ಯಾವ ಯೋಚನೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ತಮ್ಮ ಮುಂದೆ ಮಂಡನೆಯನ್ನು ಮಾಡಿದರು. ಕಳೆದ 2 ವರ್ಷಗಳಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯ ಜೊತೆಗೆ ತಿರುಪತಿಯ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಿ ಆ ಶ್ರೀನಿವಾಸನ ದೊಡ್ಡ ಸೇವೆಯಾಗಿರ್ತಕ್ಕಂಥ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ನಾವೆಲ್ಲ ಕಣ್ತುಂಬಿಸಿಕೊಂಡು ಆ ದೇವರ ಅನುಗ್ರಹವನ್ನು ಪಡೆದು ಮತ್ತೆ ಆ ಭಗವಂತನ ಅನುಗ್ರಹ ಎಂಬಂತೆ 3ನೇ ಬಾರಿ ಮತ್ತೆ ಈ ಕಲ್ಯಾಣೋತ್ಸವವನ್ನು ಮಾಡತಕ್ಕಂಥ ಯೋಗ ಭಾಗ್ಯ ಭಗವಂತ ನಮಗೆಲ್ಲರಿಗೂ ಕರುಣಿಸಿದ್ದಾನೆ. ನಾವೆಲ್ಲರೂ ಕೂಡ ಶ್ರೀನಿವಾಸನ ಭಕ್ತರು. ಮನೆಯಿಂದ ಪ್ರತಿ ವರ್ಷವೂ ಕೂಡ ಒಂದಷ್ಟು ಗಳಿಸಿರತಕ್ಕಂಥ ಸಂಪತ್ತಿನಲ್ಲಿ 1 ಮುಷ್ಟಿಯಷ್ಟು ಶ್ರೀನಿವಾಸನಿಗೆ ನಾವು ಅರ್ಪಣೆಯನ್ನು ಮಾಡದಿದ್ರೆ ನಮ್ಮ ಬದುಕು ಕೃತಾರ್ಥತೆಯನ್ನು ಕಾಣಲಿಕ್ಕಿಲ್ಲ ಮತ್ತು ನೆಮ್ಮದಿಯ ಬದುಕು ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ನಂಬಿಕೆಯ ಆಧಾರದಲ್ಲಿ ನಾವೆಲ್ಲರೂ ಕೂಡ ಶ್ರೀನಿವಾಸನ ಸೇವೆಯನ್ನು ಭಕ್ತಿ ಶ್ರದ್ಧೆಯ ಜೊತೆಗೆ ಪ್ರತಿ ಮನೆಯಲ್ಲಿ ಕೂಡ ಮಾಡಿರತಕ್ಕಂಥ ವಾಡಿಕೆಯನ್ನು ನಾವೆಲ್ಲ ಇವತ್ತು ನೆನಪಿಸಿಕೊಳ್ತೇವೆ. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿಯೂ ಕೂಡ ಆ ನಂಬಿಕೆ ಶ್ರದ್ಧೆ ಇದ್ದಿರತಕ್ಕಂಥ ಕಾರಣ ನಮ್ಮ ಮುಡಿಪನ್ನು ಕ್ಷೇತ್ರಕ್ಕೆ ಸಮರ್ಪಿಸತಕ್ಕಂಥ ಈ ರೀತಿಯ 100 ಸಂಗತಿಗಳು ತಿರುಪತಿಯ ದೇವರ ಹೆಸರಿನಲ್ಲಿ ನಡೀತದೆ. ಕಳೆದ 2 ವರ್ಷವು ನಾವು ಕೂಡ ಆ ಮುಡಿಪನ್ನು ಹಾಕುವಂಥ ವ್ಯವಸ್ಥೆಯನ್ನು ಅವತ್ತಿನ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿ ಭಕ್ತರು ಕೊಟ್ಟಿರ್ತಕ್ಕಂಥ ಎಲ್ಲ ಕಾಣಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕ್ಷೇತ್ರಕ್ಕೆ ಕೊಂಡೋಗಿ ಒಪ್ಪಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಈ ಬಾರಿಯ ಕಲ್ಯಾಣೋತ್ಸವದಲ್ಲಿ ಕೂಡ ಮುಡಿಪನ್ನು ಸಂದಾಯ ಮಾಡತಕ್ಕಂಥ ಯಾವುದಾದ್ರೂ ವ್ಯವಸ್ಥೆಗಳಿದ್ರೆ ಅದನ್ನು ಆ ಕಾರ್ಯಕ್ರಮದಲ್ಲಿ ಆ ಭಗವಂತನಿಗೆ ಅರ್ಪಣೆ ಮಾಡ್ಬೋದು. ಈ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿರತಕ್ಕಂಥ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕಾಗಿದ್ರೆ ಬೇರೆ ಬೇರೆ ಸಂಗತಿಗಳು ನಮ್ಮ ಕಡೆಯಿಂದ ಆಗಬೇಕಾಗ್ತದೆ. ಒಂದು ಮನೆಯ ಕಾರ್ಯಕ್ರಮ ಪೂರ್ಣ ಪ್ರಮಾಣದಲ್ಲಿ ಯಶಸ್ಸು ಆಗಬೇಕಾಗಿದ್ರೆ ಯಾವ ಪ್ರಮಾಣದಲ್ಲಿ ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡ್ತೇವೆ ಅನ್ನತಕ್ಕಂಥ ವಿಷಯವೂ ಕೂಡ ನಮ್ಮ ಮನಸ್ಸಿನಲ್ಲಿದೆ. ಇಲ್ಲಿ ಸೇರಿರತಕ್ಕಂಥ ಎಲ್ಲರೂ ಕೂಡ ಬೇರೆ ಬೇರೆ ಸಂಘಟನೆಗಳಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ರೂಪಿಸಿರತಕ್ಕಂಥ ಪ್ರಮುಖರು ನಾವೆಲ್ಲ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರಸಕ್ತ ಸನ್ನಿವೇಶದಲ್ಲಿ ಹಿಂದೂ ಸಮಾಜದ ಮುಂದೆ ಇರತಕ್ಕಂಥ ನಾನಾ ರೀತಿಯ ಸವಾಲುಗಳು, ನಮ್ಮ ಧರ್ಮಶ್ರದ್ಧೆಯನ್ನು ಪ್ರಶ್ನಿಸತಕ್ಕಂಥ ಕೆಲಸ ಕಾರ್ಯಗಳು, ಸರ್ಕಾರ ಪ್ರಾಯೋಜಿತವಾಗಿ ಆ ಇಲಾಖೆಯ ಮುಖಾಂತರ ಧಾರ್ಮಿಕ ಶ್ರದ್ಧೆಯನ್ನು ಅಳಿಸಿ ಹಾಕಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಿಬಂಧನೆಗಳು, ಆ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಇಲಾಖೆಯ ಮುಖಾಂತರ 100 ಕೆಲಸ ನಡೆದಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಆ ಗಣೇಶೋತ್ಸವ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಇರ್ಬೋದು, ಮೊನ್ನೆ ಇಲ್ಲಿ ಆಯುಧ ಪೂಜೆ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ಇರ್ಬೋದು. ನಮ್ಮ ಧಾರ್ಮಿಕ ಕಾರ್ಯವನ್ನು
ಕಡಿಮೆಗೊಳಿಸಬೇಕು ಮತ್ತು ಅದನ್ನು ಮುಂದಿನ ದಿವಸದಲ್ಲಿ ಈ ರೀತಿಯ ಪ್ರಕ್ರಿಯೆಗಳ ಮುಖಾಂತರ ಶಾಶ್ವತವಾಗಿ ಹಿಂದುತ್ವ ಮತ್ತು ಧರ್ಮದ ಕೆಲಸ ಯಾವುದೇ ಭಾಗದಲ್ಲಿ ಕೂಡ ಆಗಬಾರದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇಟ್ಟಿರತಕ್ಕಂಥ ನೂರಾರು ಸಂಗತಿಗಳನ್ನು ಇವತ್ತು ನಾವೆಲ್ಲ ನೆನಪಿಸಿಕೊಳ್ಬೇಕಾಗಿದೆ. ಅದು ಮಂಡ್ಯದ ಘಟನೆ ಇರ್ಬೋದು, ಸುರತ್ಕಲ್ನಲ್ಲಿ ನಡೆದಿರತಕ್ಕಂಥ ಘಟನೆ ಇರ್ಬೋದು, ಬೆಳ್ತಂಗಡಿ ಭಾಗದಲ್ಲಿ ಗಣೇಶೋತ್ಸವ ನಡೆದಿರತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂಥ ನೂರಾರು ವಿದ್ಯಮಾನಗಳು ಇರ್ಬೋದು. ಈ ರೀತಿಯ ದುರಂತ ಸನ್ನಿವೇಶಗಳ ನಡುವೆ ಹಿಂದೂ ಸಮಾಜ ಇದೆ ಮತ್ತು ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜದ ಮುಂದೆ ನೂರಾರು ಸವಾಲುಗಳಿದೆ. ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ. ನಮ್ಮ ಪೀಳಿಗೆ ಮುಂದಿನ ಮಕ್ಕಳು ಕೂಡ ಸುಸಂಸ್ಕೃತರಾಗಿ ತಲೆ ಎತ್ತಿ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಈ ಕಾರ್ಯಕ್ರಮದ ಜೊತೆಗೆ ಈ ವರ್ಷ ನಮಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ವರ್ಷ. ಕಳೆದ 99 ವರ್ಷಗಳಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ, ಹಿಂದೂ ಸಮಾಜದ ಮುಂದೆ ಬೇರೆ ಬೇರೆ ರೀತಿಯ ಆಘಾತಗಳು, ಆಕ್ರಮಣಗಳು, ಸಂಘರ್ಷಗಳು ನಡೆದಂಥ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟು ಹಿಂದುತ್ವ ಮತ್ತು ಧರ್ಮದ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥ ವಿಶ್ವದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂಘಟನೆ ಆಗಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂಥ ಸಂದರ್ಭ. ನಮ್ಮ ಧರ್ಮವನ್ನು ಉಳಿಸುವುದಕ್ಕೋಸ್ಕರ, ಸಂಸ್ಕೃತಿಯನ್ನು ಉಳಿಸುವುದಕ್ಕೋಸ್ಕರ, ರಾಷ್ಟ್ರೀಯತೆಯನ್ನು ಉಳಿಸುವುದಕ್ಕೋಸ್ಕರ ಸಂಘದ ಸಾವಿರಾರು ಪ್ರಮುಖರ ಬಲಿದಾನ ಆಗಿರುವಂಥದ್ದನ್ನು ನಾವೆಲ್ಲ ಇವತ್ತು ನೆನಪಿಸಬೇಕಾಗಿದೆ. ಅದು ಅಯೋಧ್ಯೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಸಂದರ್ಭದಲ್ಲಿರ್ಬೋದು, ಅಥವಾ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಆಕ್ರಮಣ ಆಗಿರತಕ್ಕಂಥ ಸಂದರ್ಭದಲ್ಲಿರ್ಬೋದು, ಈ ಸಮಾಜದಲ್ಲಿ ನಾವೆಲ್ಲರೂ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂಥ ಗೋಮಾತೆಯ ಹತ್ಯೆಯನ್ನು ವಿರೋಧಿಸ್ತಕ್ಕಂಥ ಸಂದರ್ಭದಲ್ಲಿರ್ಬೋದು, ನಮ್ಮ ಸಂಸ್ಕೃತಿಯ ಆರಾಧಕರಾಗಿರ್ತಕ್ಕಂಥ, ವಾರಸುದಾರರಾಗಿರ್ತಕ್ಕಂಥ ತಾಯಂದಿರ ಮೇಲೆ ನಡೆದಿರ್ತಕ್ಕಂಥ ನೂರಾರು ಬೇರೆ ಬೇರೆ ಘಟನೆಗಳ ಸಂದರ್ಭದಲ್ಲಿಯೂ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟು ಆ ವ್ಯವಸ್ಥೆಯನ್ನು ಈ ಸಮಾಜದಲ್ಲಿ ಜೋಡಿಸೋದಕ್ಕೋಸ್ಕರ ಸಾವಿರಾರು ಮಂದಿಯ ಪ್ರಾಣಾರ್ಪಣೆ ಆಗಿರುವಂಥದ್ದು ಇವತ್ತು ನಾವೆಲ್ಲ ನೆನಪಿಸಬೇಕಾಗಿರ್ತಕ್ಕಂಥ ಸಂದರ್ಭ ಅಂತ ನಾವೆಲ್ಲ ಇವತ್ತು ತಿಳ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ 100 ವರ್ಷದ ಆ ನೆನಪು ಶಾಶ್ವತವಾಗಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಉಳಿಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಆ ಸಂಘದ ಶಿಕ್ಷಣವನ್ನು ಈ ಬಾರಿ ನಾವೆಲ್ಲ ಪಡಿಬೇಕು. ಸಂಘದ ಯೋಚನೆಗಳನ್ನು ಸಾಕಾರಗೊಳಿಸ್ತಕ್ಕಂಥ ಸಂಕಲ್ಪವನ್ನು ಮಾಡಬೇಕು. ಆ ಸಂಘ ಭಗವಧ್ವಜದ ಅಡಿಯಲ್ಲಿ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸತಕ್ಕಂಥ ಕೆಲಸವನ್ನು ಮಾಡಿರತಕ್ಕಂಥ ಆ ಸಂಘದ ಕೆಲಸ ಕಾರ್ಯ ನನ್ನ ಮನೆಯ ಕೆಲಸ ಕಾರ್ಯ ಅನ್ನತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಮುಂದಿನ ದಿವಸಗಳಲ್ಲಿ ಸಮಾಜದ ಜೊತೆಗೆ ಜೋಡಿಸಿಕೊಂಡಾಗ ಮಾತ್ರ ಸುಸಂಸ್ಕೃತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣದ ಜೊತೆಗೆ ಹಿಂದೂ ಧರ್ಮ ಮತ್ತು ನಮ್ಮ ಎಲ್ಲ ವಿಚಾರಗಳು ಈ ಪವಿತ್ರವಾಗಿರ್ತಕ್ಕಂಥ ನೆಲದಲ್ಲಿ ಉಳಿಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಂಘ ಶತಾಬ್ದಿಯ ಹಿನ್ನೆಲೆಯಲ್ಲಿ ಈ ಬಾರಿ ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಗೆ 100 ಜೋಡಿಗೆ ಉಚಿತವಾಗಿರ್ತಕ್ಕಂಥ ಮದುವೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಸಿದ್ಧತೆಗಳು ನಡೆದಿದೆ. ಈಗಾಗಲೇ ಸುಮಾರು 21 ಜೋಡಿ ನೋಂದಾವಣೆಯನ್ನು ಮಾಡಿ ಅಗತ್ಯವಾಗಿರ್ತಕ್ಕಂಥ ದಾಖಲೆಯನ್ನು ಎಲ್ಲವನ್ನ ಕೊಟ್ಟು ನಾಳ್ದಿನ ಆ ಮದುವೆಯಲ್ಲಿ ಸಾಮೂಹಿಕ ಮತ್ತು ಸರಳ ಮದುವೆಯಲ್ಲಿ ನಾವು ಮದುವೆ ಆಗ್ತೇವೆ ಅನ್ನತಕ್ಕಂಥ ನೋಂದಾವಣೆಯನ್ನ ಹಿಂದವಿ ಕಚೇರಿಯಲ್ಲಿ ಮಾಡಿದ್ದಾರೆ. ಒಂದಷ್ಟು ಚರ್ಚೆಗಳು ಆರಂಭದ ದಿವಸಗಳಲ್ಲಿ ಬಂದವು. ಯಾತಕ್ಕೋಸ್ಕರ ಈ ಸಾಮೂಹಿಕ ವಿವಾಹವನ್ನ ಮಾಡಬೇಕು ಅನ್ನುವಂಥದ್ದು. ಸಂಘ ಯಾವತ್ತೂ ಕೂಡ ನಮಗೆ ಸರಳ ಜೀವನ ಮತ್ತು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕು ಕೂಡ ನನ್ನ ರೀತಿಯಲ್ಲಿ ಇರಬೇಕು ಅನ್ನುವಂಥ ಸಂಕಲ್ಪವನ್ನ ಮಾಡಿಕೊಂಡು ನಮ್ಗೆಲ್ರಿಗೂ ಶಿಕ್ಷಣವನ್ನ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅದ್ದೂರಿಯಾಗಿ ದೊಡ್ಡದಾಗಿರತಕ್ಕಂಥ ಖರ್ಚಿಯನ್ನ ಮಾಡಿ ಆ ಮದುವೆಯಾಗಿ ಸುಖ ಸಂತೋಷದ ನೆಮ್ಮದಿಯ ಬದುಕನ್ನ ಕಾಣಬೇಕಾಗಿರ್ತಕ್ಕಂಥ ನೂರಾರು ಸತಿಪತಿಯರು ಆ ಮದುವೆಯ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯವಾಗದೆ ಸಾವನ್ನಪ್ಪಿರತಕ್ಕಂಥ ನೂರಾರು ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇದೆ. ಆ ಮದುವೆಯ ಕಾರ್ಯಕ್ರಮದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಅಳವಡಿಸತಕ್ಕಂಥ ಪ್ರಯತ್ನಗಳು, ಬೇರೆ ಬೇರೆ ನಮ್ಮ ಸಂಸ್ಕೃತಿಗೆ ವಿರೋಧವಾಗಿರ್ತಕ್ಕಂಥ ನೂರಾರು ಬೆಳವಣಿಗೆಗಳು ಆ ಮದುವೆಯ ಪವಿತ್ರ ಕಾರ್ಯದಲ್ಲಿ ಆಗ್ತಾ ಇರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ಎರಡೂ ಸದುದ್ದೇಶಗಳನ್ನು ಇಟ್ಟುಕೊಂಡು ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆಗಳು ಸಂಪ್ರದಾಯ ಮತ್ತು ಶಾಸ್ತ್ರೋಕ್ತವಾಗಿ ಆ ಮದುವೆಯ ಕಾರ್ಯ ನಡೆದು ಯಾರು ಸಪ್ತಪದಿಯನ್ನ ತೊಳೆದು ಜೀವನದ ಕೊನೆಯ ದಿವಸದವರೆಗೂ ಸುಖ ಸಂತೋಷದ ನೆಮ್ಮದಿಯ ಬದುಕನ್ನ ಆ ದಂಪತಿಗಳು ಪಡಿಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ರೀತಿಯ ಸರಳ ಮತ್ತು ಸಾಮೂಹಿಕ ವಿವಾಹದ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಸಾಮೂಹಿಕ ವಿವಾಹವನ್ನು ಕೂಡ ನಾವೆಲ್ಲ ನಿಶ್ಚಯ ಮಾಡಿ ಈಗಾಗಲೇ ದಿನ ನಿಗದಿಯಾಗಿದೆ.
ಸುಮಾರು 21 ಮದುವೆಯು ನೋಂದಣಿ ಪ್ರತಿ ಗ್ರಾಮದಿಂದ ನಮ್ಮ ಅಪೇಕ್ಷೆ ಇರುವಂಥದ್ದು ಇಷ್ಟೇ, ಪ್ರತಿ ಗ್ರಾಮದಿಂದಲೂ ಕೂಡ ಕನಿಷ್ಠ 2 ಜೋಡಿಯನ್ನ ಆ ಮದುವೆಯ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಳಬೇಕು ಮತ್ತು ಆ 100ರ ಸಂಖ್ಯೆಯನ್ನ ಮಾಡೋದಕ್ಕೆ ಒಂದಷ್ಟು ಸಹಕಾರ ಆಗಬೇಕು ಅನ್ನುವಂಥ ಯೋಚನೆ ಅಡಿಯಿಂದ ಪ್ರತಿ ಗ್ರಾಮದಿಂದಲೂ ಕೂಡ 2 ಜೋಡಿಯ ಅಪೇಕ್ಷೆಯನ್ನ ನಾವು ವ್ಯಕ್ತಪಡಿಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈಶ್ವರ ಬಂಗಲ ಭಾಗದಿಂದಲೂ ಕೂಡ ಒಂದಷ್ಟು ಜೋಡಿಗಳನ್ನ ಅವತ್ತಿನ ಮದುವೆಯ ಕಾರ್ಯಕ್ಕೆ ಜೋಡಿಸಬೇಕು. ಸುಮಾರು ಒಂದು ಜೋಡಿಗೆ 65,000ದಷ್ಟು ಖರ್ಚಾಗ್ತದೆ ಅನ್ನುವಂಥದ್ದು ನಮ್ಮ ಕಣ್ಣ ಮುಂದಿದೆ. ಅದಕ್ಕೆ ಚಿನ್ನದ ತಾಳಿ ಇರ್ಬೋದು, ಬೆಳ್ಳಿಯ ಕಾಲುಂಗುರ ಇರ್ಬೋದು, ವಸ್ತ್ರಗಳಿರ್ಬೋದು, ಯಾವ ನಮ್ಮ ಮದುವೆಯಲ್ಲಿ ಯಾವ ರೀತಿಯ ಶಾಸ್ತ್ರೋಕ್ತವಾಗಿರತಕ್ಕಂಥ ಕೆಲಸ ಕಾರ್ಯಗಳು ಮದುವೆಯ ಸಂದರ್ಭದಲ್ಲಿ ಆಗಿದೆ ಅದೇ ರೀತಿಯ ಕಾರ್ಯವನ್ನು ನಾಳೆ ದಿನ ಆ ಸಾಮೂಹಿಕ ವಿವಾಹದಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಸಿದ್ಧತೆಗಳು ನಡೆದಿದೆ. ಅದಕ್ಕೋಸ್ಕರ ಕೂಡ ಈ ಭಾಗದಿಂದ ದೊಡ್ಡದಾಗಿರತಕ್ಕಂಥ ಸಂಖ್ಯೆಯಲ್ಲಿ ಆ ಜೋಡಿಯನ್ನ ಕಾರ್ಯಕ್ಕೆ ಜೋಡಿಸತಕ್ಕಂಥ ಕೆಲಸ ನಿಮ್ಮದಾಗಬೇಕು ಅನ್ನುವಂಥ ಅಪೇಕ್ಷೆ ಮತ್ತು ಹಿಂದವಿ ಸಾಮ್ರಾಜ್ಯೋತ್ಸವದ ಕಲ್ಪನೆ. ಪ್ರಾಯಶಃ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇವತ್ತು ಸಮಾಜದ ಮುಂದೆ ಇರತಕ್ಕಂತಹ ನಾನಾ ರೀತಿಯ ಸವಾಲುಗಳು ಬಂದಾಗ ಅದನ್ನು ಎಲ್ಲವನ್ನ ಎದುರಿಸತಕ್ಕಂಥ ವ್ಯವಸ್ಥೆಯನ್ನು ಯಾರು ಮಾಡಿದ್ರು ಅಂತ ಕೇಳಿದರೆ ಅದು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿರ್ತಕ್ಕಂಥ ದೇವದುರ್ಲಭ ಕಾರ್ಯಕರ್ತರು ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇರತಕ್ಕಂತಹ ಸವಾಲುಗಳು, ನಮ್ಮ ಧರ್ಮದ ಮುಂದೆ, ನಮ್ಮ ವಿಚಾರಧಾರೆಗಳ ಮುಂದೆ ಇರತಕ್ಕಂತಹ ಸವಾಲುಗಳು, ಇವೆಲ್ಲವನ್ನ ಮೆಟ್ಟಿ ನಿಲ್ಲತಕ್ಕಂಥ ವ್ಯವಸ್ಥೆಗಳು ಮುಂದಿನ ದಿವಸದಲ್ಲಿ ಆಗಬೇಕಾಗಿದ್ರೆ ಅದು ಆ ಕಾರ್ಯಕರ್ತರಿಂದ ಆಗಬೇಕು. ಆ ಕಾರ್ಯಕರ್ತರಿಗೆ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನ ಆ ದಿವಸದ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಕ್ಷಾತ್ರ ತೇಜಸ್ಸನ್ನು ತುಂಬತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಹಿಂದೂ ಸಾಮ್ರಾಜ್ಯೋತ್ಸವದ ಕಲ್ಪನೆಯಲ್ಲಿ ಕೂಡ ಸಮಾಜೋತ್ಸವದ ಮಾದರಿಯಲ್ಲಿ ನಾಳೆ ದಿನ 29ನೇ ದಿವಸದ ಸಂಜೆಯ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮ ನಭೂತು ಅನ್ನತಕ್ಕಂಥ ರೀತಿಯಲ್ಲಿ ಆಗಬೇಕು. ಸಾರ್ವಜನಿಕ ಕಾರ್ಯಕ್ರಮಗಳ ಮುಖಾಂತರ ಈ ರೀತಿಯ ಹಿಂದೂ ವಿರೋಧಿ ಧೋರಣೆಗಳು ನಡೆದಂತಹ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿ ಒಟ್ಟಾಗಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನ ಸಮಾಜಕ್ಕೆ ಕೊಡಬೇಕು ಮತ್ತು ವಿರೋಧಿಗಳಿಗೆ ತಲುಪಿಸಬೇಕಾಗಿರ್ತಕ್ಕಂಥ ಆ ಎಲ್ಲ ವಿಚಾರಧಾರೆಗಳನ್ನ ಅರಿತುಕೊಂಡು ನಾಳೆ ದಿನ ಆ 2 ದಿವಸಗಳ ಕಾರ್ಯಕ್ರಮಗಳು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಕಾರ್ಯ ಮತ್ತು ಹಿಂದೂ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಎದುರಿಸತಕ್ಕಂಥ ಎಲ್ಲ ರೀತಿಯ ಸವಾಲುಗಳನ್ನು ಕೂಡ ಎದುರಿಸುವುದಕ್ಕೆ ಹಿಂದೂ ಸಮಾಜ ಸಿದ್ಧವಾಗಿದೆ ಅನ್ನತಕ್ಕಂಥ ಸಂದೇಶವನ್ನ ನಾಳೆ ದಿನ ಈ 2 ದಿವಸದ ಕಾರ್ಯಕ್ರಮಗಳ ಮುಖಾಂತರ ನಾವೆಲ್ಲ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷ ಕೂಡ ಸುಮಾರು 1 ಲಕ್ಷದಷ್ಟು ಆ ಭಕ್ತಾದಿಗಳು ಬಂದು ಆ 2 ದಿವಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. 2 ದಿವಸಗಳು ಕೂಡ ಉಪಹಾರ ಮತ್ತು ಅನ್ನ ಸಂತರ್ಪಣೆಯ ವ್ಯವಸ್ಥೆಗಳು ನಿರಂತರವಾಗಿ ನಡೀತದೆ. ಆ ಹಿನ್ನೆಲೆಯಲ್ಲಿ ಈ ಅನ್ನ ಸಂತರ್ಪಣೆಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಸಾಹಿತ್ಯಗಳನ್ನ ಪ್ರತಿ ಗ್ರಾಮದ ಬೂತಿನಿಂದ ನಾವು ಅದನ್ನ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಹೊರೆಕಾಣಿಕೆಯನ್ನ 28ನೇ ತಾರೀಕಿಗೆ 4 ಗಂಟೆಗೆ ಆಯೋಜನೆಯನ್ನು ಮಾಡಿದ್ದೇವೆ. ಕಳೆದ ಬಾರಿ ಕೂಡ ಸುಮಾರು 149 ವಾಹನಗಳು ಪಾಲ್ಗೊಂಡು ನಮಗೆ ಅನ್ನ ಸಂತರ್ಪಣೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳು, ಅಕ್ಕಿ, ಇದೆಲ್ಲ ಬೇಕಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯಗಳನ್ನು ಕೂಡ ಪುತ್ತೂರಿನ ಮಹಾಜನತೆ ನೀಡಿದೆ. ಈಶ್ವರ ಮಂಗಲದ ಜನರು ಕೂಡ ಆ 2-3 ದಿವಸಗಳ ಕಾರ್ಯಕ್ರಮದಲ್ಲಿಯೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸ್ವಯಂ ಸೇವಕರಿಂದ ಆರಂಭವಾಗಿ ಎಲ್ಲಿ ಆ ಕಾರ್ಯಕ್ರಮಗಳಲ್ಲಿ ಲೋಪಗಳಾಗ್ತದ ಅವನ್ನ ನಮ್ಮ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ಲೋಪಗಳು ಆಗಬಾರದು ಅಂತಕ್ಕಂಥ ಮಾನಸಿಕತೆಯ ಜೊತೆಗೆ ಎಲ್ಲ ವ್ಯವಸ್ಥೆಗಳ ಅಡಿಯಲ್ಲಿ ಜೋಡಿಸಿಕೊಂಡು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯವನ್ನ ಈ ಭಾಗದಿಂದಲೂ ಕೂಡ ತಾವೆಲ್ಲ ಮಾಡಿದ್ದೀರಿ. ಆ ಹಿನ್ನೆಲೆಯಲ್ಲಿ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವ, ಹಿಂದವಿ ಸಾಮ್ರಾಜ್ಯೋತ್ಸವ ಮತ್ತು ಸಾಮೂಹಿಕದ ವಿವಾಹದ ಕಾರ್ಯಕ್ರಮದ ಈ 3 ಕಾರ್ಯಕ್ರಮಗಳಿಗೆ ಸುಮಾರು 1 ಕೋಟಿಯಷ್ಟು ಖರ್ಚಿದೆ. ಆದರೆ ಅದು 1 ಕೋಟಿ ಖರ್ಚಿದೆ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಈಶ್ವರ ಮಂಗಲ ಭಾಗದಿಂದ 10 ಲಕ್ಷವನ್ನ ಮಾಡಿ ಅನ್ನುವಂಥದ್ದು ಯಾವುದೇ ಒತ್ತಡವನ್ನು ನಾವು ಮಾಡೋದಿಲ್ಲ. ನಮ್ಮ ಅಪೇಕ್ಷೆ ಇರುವಂಥದ್ದು ಆ 2 ದಿವಸದ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಿಂದೂ ಸಮಾಜ ಒಟ್ಟಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಜೊತೆಗೆ ದೊಡ್ಡದಾಗಿರ್ತಕ್ಕಂಥ ಸೇವೆಯಾಗಿರುವಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಆ ಪ್ರಸಾದವನ್ನ ಕನಿಷ್ಠ ಸೇವೆಯಾಗಿರ್ತಕ್ಕಂಥ ಲಾಡು ಪ್ರಸಾದದ ಸೇವೆಯಾದರೂ ಮಾಡಿ ಆ ದೇವರ ಅನುಗ್ರಹವನ್ನ ಪಡ್ಕೊಳ್ಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಮನೆಗಳಿಗೆ ಆಮಂತ್ರಣ ಪತ್ರಿಕೆಯನ್ನ ಮುಟ್ಟಿಸತಕ್ಕಂಥ ಮತ್ತು ಹೊರೆಕಾಣಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಾಹಿತ್ಯಗಳನ್ನ ಕ್ರೋಢೀಕರಣ ಮಾಡತಕ್ಕಂಥ ವ್ಯವಸ್ಥೆಗೆ ನೀವೆಲ್ಲರೂ ಶಕ್ತಿಯನ್ನ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಕಳೆದ 2-3 ದಿವಸಗಳ ಕಾರ್ಯಕ್ರಮದಲ್ಲಿ ಒಳ್ಳೆಯ ರೀತಿಯ ಸಹಕಾರವನ್ನ ನೀವೆಲ್ಲ ಕೊಟ್ಟಿದ್ದೀರಿ.
ಇವತ್ತು ಪುತ್ತೂರಿನಲ್ಲಿ ಹಿಂದುತ್ವದ ದೊಡ್ಡದಾಗಿರತಕ್ಕಂಥ ಶಕ್ತಿ ಕೇಂದ್ರ ಯಾವುದು ಅಂತ ಕೇಳಿದರೆ ಅದು ಈಶ್ವರ ಮಂಗಲ ಅನ್ನುವಂಥದ್ದು ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭ. ಅನೇಕ ಕೇರಳ ಭಾಗಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಈಶ್ವರ ಮಂಗಲದಲ್ಲಿ ಹಿಂದೂ ಸಮಾಜದ, ಹಿಂದೂ ಧರ್ಮದ, ಹಿಂದೂ ಕಾರ್ಯಕರ್ತರ ಮೇಲೆ ನಡೆದಿರ್ತಕ್ಕಂಥ ನೂರಾರು ದಬ್ಬಾಳಿಕೆಗಳು, ಆಕ್ರಮಣಗಳು, ಬೇರೆ ಬೇರೆ ಸಂಗತಿಗಳ ನಡುವೆ ತಮ್ಮ ಅಸ್ತಿತ್ವ ಮತ್ತು ಅಸ್ಮಿತೆಗೆ ಧಕ್ಕೆಯಾದಾಗ ಯಾವುದೇ ಕಾರಣಕ್ಕೂ ಕೂಡ ಪಲಾಯನವಾದವನ್ನ ಮಾಡಿ ಉತ್ತರವನ್ನ ಕೊಟ್ಟಿರ್ತಕ್ಕಂಥ ಶಕ್ತಿ ಇದೆ, ಅದು ಈಶ್ವರ ಮಂಗಲದ್ದು ಅನ್ನೋದನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾ ಈ ರೀತಿಯ ಬೆಳವಣಿಗೆಗಳು ಇಡೀ ಕ್ಷೇತ್ರದಲ್ಲಿ ಆದಾಗ ಇಡೀ ಸಮಾಜಕ್ಕೆ ಒಂದಷ್ಟು ಶಕ್ತಿ ಬರ್ತದೆ ಅನ್ನತಕ್ಕಂಥ ಯೋಚನೆಯ ನಡುವೆ ನೀವೆಲ್ಲರೂ ಕೂಡ ಬೇರೆ ಬೇರೆ ಸಂಘಟನೆಗಳಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸವನ್ನ ನಿರ್ವಹಿಸಿದ್ದೀರಿ. ಆ ಹಿನ್ನೆಲೆಯಲ್ಲಿ ಈ ಬಾರಿಯ ಕಾರ್ಯಕ್ರಮದಲ್ಲಿಯೂ ಕೂಡ ನೀವೆಲ್ಲ ದೊಡ್ಡದಾಗಿರ್ತಕ್ಕಂಥ ಆ ಸಂಕಲ್ಪದ ಜೊತೆಗೆ ಇದು ಹಿಂದೂ ಸಮಾಜದ ಕಾರ್ಯ, ನಮ್ಮ ಅಳಿವು ಮತ್ತು ಉಳಿವಿನ ಪ್ರಶ್ನೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಆ 2 ದಿವಸಗಳ ಕಾಲ ಯಾವುದೇ ಕೆಲಸ ಕಾರ್ಯಗಳು ಇದ್ರೂ ಕೂಡ ಅವೆಲ್ಲವನ್ನ ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಆ 2 ದಿವಸದ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಟ್ರಸ್ಟ್ ಕಳೆದ 2-2.5 ವರ್ಷಕ್ಕಿಂತಲೂ ಹೆಚ್ಚಿನ ಅವಧಿಯಲ್ಲಿ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ನೂರಾರು ಕೆಲಸ ಕಾರ್ಯವನ್ನು ಮಾಡಿದೆ. ಸುಮಾರು 42 ಲಕ್ಷ ರು ವೆಚ್ಚದಲ್ಲಿ ಬೇರೆ ಬೇರೆ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯ ನಮ್ಮ ಟ್ರಸ್ಟಿನ ಮುಖಾಂತರ ಆಗಿದೆ. ಒಂದು 5-6 ಮನೆಗಳ ನಿರ್ಮಾಣದ ಕಾರ್ಯವನ್ನು ಮಾಡಿ ಅಶಕ್ತರಿಗೆ ಹಸ್ತಾಂತರ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಪ್ರತಿ ತಿಂಗಳು ಕೂಡ ಉಚಿತವಾಗಿರ್ತಕ್ಕಂಥ ವೈದ್ಯಕೀಯ ಶಿಬಿರವನ್ನು ಆಯೋಜನೆ ಮಾಡಿ ಈ ಸಮಾಜದ ಆರೋಗ್ಯವನ್ನು ಸುಧಾರಿಸ್ತಕ್ಕಂಥ ಕೆಲಸ ಕಾರ್ಯಗಳು, ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳು ಉಳಿಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಗ್ರಾಮಗಳಲ್ಲಿ ಧಾರ್ಮಿಕ ಕಾರ್ಯವನ್ನು ಆಯೋಜನೆ ಮಾಡತಕ್ಕಂಥ ಪ್ರಯತ್ನಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದೆ. ನೂರಾರು ಜನರ ಆ ಆರೋಗ್ಯದ ದೃಷ್ಟಿಕೋನದಿಂದ ಒಂದಷ್ಟು ಆರ್ಥಿಕ ಸಮಸ್ಯೆಗಳು ಬಂದಾಗ ಆ ಮನೆಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನೂರಾರು ಕೆಲಸ ಕಾರ್ಯಗಳು ಟ್ರಸ್ಟಿನ ಮುಖಾಂತರ ಆಗಿದೆ. ಯಾರು ಶೈಕ್ಷಣಿಕವಾಗಿ ನೊಂದಿರತಕ್ಕಂಥ ನೂರಾರು ಕುಟುಂಬಗಳಿಗೆ ಆರ್ಥಿಕ ಸಹಕಾರವನ್ನು, ಶಾಲೆಯ ವೆಚ್ಚವನ್ನು ಇರ್ಬೋದು, ಅವರಿಗೆ ಬೇಕಾಗಿರ್ತಕ್ಕಂಥ ಪಠ್ಯ ಪುಸ್ತಕಗಳ ಕೆಲಸ ಕಾರ್ಯ ಅವರಿಗೆ ಕೊಡುವಂಥ ಕೆಲಸ ಕಾರ್ಯಗಳು ಆಗಿರ್ಬೋದು, ಈ ರೀತಿಯ ನೂರಾರು ಜನಪರವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ಸಮಾಜದಲ್ಲಿ ನಿಮ್ಮೆಲ್ಲರ ಆ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ 2-3 ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ಸೇವೆಯನ್ನ ಮಾಡಿದೆ. ಈ ಭಾಗದಲ್ಲಿ ಆ ಮುಖಾರಿ ಸಮುದಾಯದ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಕಳೆದ ಅನೇಕ ವರ್ಷಗಳಿಂದ ಈ ರೀತಿಯ ಅವರಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅನ್ನತಕ್ಕಂಥ ಹೋರಾಟ ನಡೀತಾನೆ ಇತ್ತು. ಆದರೆ ಇವತ್ತು ಈ ಭಾಗದ ಒಬ್ಬ ಕ್ರಿಯಾಶೀಲ ನ್ಯಾಯವಾದಿಗಳಾಗಿ, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಜನಪ್ರತಿನಿಧಿಯಾಗಿ ಮಾದರಿಯಾಗಿ ಹೇಗಿರಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಚಂದ್ರಾಸ್ ಅವರ ನೇತೃತ್ವದಲ್ಲಿ ಆ ಮುಖಾರಿ ಸಮುದಾಯದವರಿಗೆ ನ್ಯಾಯವನ್ನ ಸರ್ಕಾರದಿಂದ ದೊರೆಯತಕ್ಕಂಥ ಪೂರ್ಣ ಪ್ರಮಾಣದ ಸೌಲಭ್ಯಗಳು ಸಿಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಅವರಿಗೂ ಕೂಡ ಆ ಜಾತಿ ಪ್ರಮಾಣದ ಆ ಪತ್ರವನ್ನು ನೀಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಅವರ ಜೊತೆ ಕೂಡ ನಾವೆಲ್ಲ ಸಹಕಾರವನ್ನು ಕೊಟ್ಟಿದ್ದೇವೆ. ಮುಂದಿನ ದಿವಸದಲ್ಲಿ ಕೂಡ ಒಂದಷ್ಟು ಅತ್ಯಂತ ಶೀಘ್ರದಲ್ಲಿ ಅವರಿಗೆ ಇದ್ದಿರತಕ್ಕಂಥ ಆ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಹೈಕೋರ್ಟ್ನಲ್ಲಿ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಆ ಕೆಲಸ ಕಾರ್ಯವನ್ನು ನಿರ್ವಹಿಸಿರತಕ್ಕಂಥ ಚಂದ್ರಾಸ್ ಅವರಿಗೆ ನಮ್ಮ ಟ್ರಸ್ಟಿನ ಮುಖಾಂತರ ಮತ್ತೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ರೀತಿಯ ಸಾಮಾಜಿಕ ಶೋಷಣೆಗಳು ನಡೆದಂತಹ ಸಂದರ್ಭದಲ್ಲಿ, ಒಬ್ಬ ಕಾರ್ಯಕರ್ತನಿಗೆ ಅನ್ಯಾಯವಾಗತಕ್ಕಂಥ ಸಂದರ್ಭದಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಸೃಷ್ಟಿಯಾಗತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ನಾಯಕರುಗಳು ಅಲ್ಲಲ್ಲಿ ಬೆಳೆದಾಗ ಮಾತ್ರ ನಮಗೆಲ್ಲರಿಗೂ ನ್ಯಾಯ ಸಿಗಲಿಕ್ಕೆ ಮತ್ತು ಪಾರದರ್ಶಕವಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳು ಅತ್ಯಂತ ಯಶಸ್ವಿಯಾಗಿ ಸಾಗಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ದಿವಸದಲ್ಲಿ ಕೂಡ ಈ ಸಾಮಾಜಿಕ ಕೆಲಸ ಕಾರ್ಯಗಳ ಜೊತೆಗೆ ವಿಶೇಷವಾಗಿ ಧರ್ಮ ಮತ್ತು ಹಿಂದುತ್ವದ ಕೆಲಸವನ್ನ ಮುಂದಿನ ದಿವಸದಲ್ಲಿ ಕೂಡ ನಾವೆಲ್ಲ ಟ್ರಸ್ಟಿನ ಮುಖಾಂತರ ಬೇರೆ ಬೇರೆ ಕಾರ್ಯವನ್ನ ಮಾಡ್ತಾ ಈ ಸಮಾಜದ ಕೆಲಸವನ್ನ ಮಾಡಲಿಕ್ಕೆ ನಾವೆಲ್ಲ ಮುಂದಿನ ದಿವಸದಲ್ಲಿ ಕೂಡ ಕೆಲಸವನ್ನ ನಿರ್ವಹಿಸ್ತೇವೆ. ನಿಮ್ಮೆಲ್ಲರ ಪೂರ್ಣ ಪ್ರಮಾಣದ ಆಶೀರ್ವಾದ ಕಳೆದ 2.5 ವರ್ಷಗಳಲ್ಲಿ ನೀವಿಟ್ಟಿರ್ತಕ್ಕಂತಹ ವಿಶ್ವಾಸಕ್ಕೆ ಚ್ಯುತಿ ಬಾರದಂಥ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವೆಲ್ಲ ಸಮಾಜದ ಕೆಲಸವನ್ನ ನಿರ್ವಹಿಸಿದ್ದೇವೆ. ಈ ಮುಂದಿನ ದಿವಸದಲ್ಲಿ ಕೂಡ ಈ ಸಾಮಾಜಿಕ ಬದ್ಧತೆಯ ಜೊತೆಗೆ
ನಾವೆಲ್ಲರೂ ಕೂಡ ಜೊತೆಯಾಗಿ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಧಾರ್ಮಿಕ ಶ್ರದ್ಧೆಯನ್ನು ಮೇಳೈಸತಕ್ಕಂಥ ಈ ಕಾರ್ಯಕ್ರಮಕ್ಕೆ ತನು ಮನ ಧನದ ಸಹಕಾರದ ಜೊತೆಗೆ ತಾವೆಲ್ಲರೂ 2 ದಿವಸಗಳ ಕಾರ್ಯಕ್ರಮ ಮತ್ತು ಮೊದಲನೇ ದಿವಸ ನಡೆಯತಕ್ಕಂಥ ಹೊರೆಕಾಣಿಕೆಯ ಮೆರವಣಿಗೆಯಲ್ಲಿ ಕೂಡ ಪೂರ್ಣ ಪ್ರಮಾಣದಲ್ಲಿ ಭಾಗಿಗಳಾಗಬೇಕು ಮತ್ತು ಆಯಾಯ ಬೂತುಗಳಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಸಾಹಿತ್ಯಗಳನ್ನು ಕೂಡ ಮನೆಗೆ ತಲುಪಿಸತಕ್ಕಂಥ ಕೆಲಸ ಕಾರ್ಯವನ್ನು ನೀವೆಲ್ಲ ಮಾಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡ್ತಾ, ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡಗಳಿದ್ರೂ ಕೂಡ ಆ ಶ್ರೀನಿವಾಸ ದೇವರ ಮೇಲಿನ ನಂಬಿಕೆಯಿಂದ ತಾವೆಲ್ಲರೂ ನಾಳೆ ದಿನ ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಕೋನದಿಂದ ನಡೆಯತಕ್ಕಂಥ ಪೂರ್ವಭಾವಿ ಸಭೆಗೆ ಆಗಮಿಸಿದ್ದೀರಿ. ನೀವಿಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಆ ಭಗವಂತ ಇನ್ನಷ್ಟು ಅನುಗ್ರಹವನ್ನು ಕೊಡಲಿ. ಸುಖ, ಸಂತೋಷ, ನೆಮ್ಮದಿಯ ಬದುಕು ನಮಗೆಲ್ಲರಿಗೂ ಆ ಭಗವಂತ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಇನ್ನು ಮುಂದಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬೂತು ಮಟ್ಟಕ್ಕೆ ನೀಡುವ ಲವಕುಮಾರ್ ಇದ್ದಾರೆ. ನಾರಾಯಣ ರೈ, ರಂಜಿತ್ ಇದ್ದಾರೆ, ಅವ್ರು ತಗೊಳ್ತಾರೆ. ನಾವಿದ್ದೇವೆ ಒಟ್ಟಿಗೆ. ಆದರಣೀಯ ಧರ್ಮಾಭಿಮಾನಿ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪುತ್ತಿಲ ಪರಿವಾರ ಟ್ರಸ್ಟ್ನ ಸಂಚಾಲಕರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ಯ ಅವರೇ, ಜೊತೆಗೆ ಅವರ ಜೊತೆಗೆ ಬಂದಿರುವಂತಹ ಪುತ್ತಿಲ ಪರಿವಾರ ಟ್ರಸ್ಟ್ನ ಎಲ್ಲ ಪದಾಧಿಕಾರಿ ಬಂಧುಗಳೇ, ನಮ್ಮ ದೇವಾಲಯದ ಪ್ರಧಾನ ಅರ್ಚಕರಾದಂಥ ರವೀಂದ್ರ ಮಾಣಿಲಾತ್ತಯ್ಯ ಅವರೇ, ಅದೇ ರೀತಿ ನೆರೆದಿರುವಂತಹ ಎಲ್ಲ ಭಕ್ತ ಬಂಧುಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಅಂತ ಹೇಳಿದ್ದಾರೆ. ಆದರೆ ಅರುಣಣ್ಣನಿಗೆ ಈ ಭಾಗದಿಂದ ತಮ್ಮೆಲ್ಲರ ಮಾತು ಅಂತ ಹೇಳುವಂಥ ದೃಷ್ಟಿಯಿಂದ 1-2 ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಸ್ವತಃ ಕಳೆದ 2 ವರ್ಷ ಅರುಣಣ್ಣನ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಕಲ್ಯಾಣೋತ್ಸವವನ್ನು ಕಣ್ಣಾರೆ ಕಂಡವನು, ಅದರಲ್ಲಿ ಭಾಗಿಯಾದವನು. ಜನರು ಬೇರೆ ಬೇರೆ ವಿಚಾರದಲ್ಲಿ ಏನೇ ಅಂದರೂ ಕೂಡ ಅರುಣಣ್ಣ ಮಾಡಿರುವಂತಹ ಕಾರ್ಯ ಅದು ಧರ್ಮಸಮ್ಮತವಾದುವಂಥದ್ದು ಅನ್ನುವಂಥದ್ದು ಸಾಬೀತಾಗಿದೆ ಕಳೆದ 2 ಕಾರ್ಯಕ್ರಮಗಳಲ್ಲಿ. ವಿಶೇಷವಾಗಿ ಈ ಬಾರಿ ಎಲ್ರಿಗೆ ಒಪ್ಪುವಂತಹ ಸಾಮಾನ್ಯರನ್ನು ಅಂತ ಹೇಳುವಾಗೆ, ಸಾಮಾನ್ಯ ಜನರಿಗೆ ವಿವಾಹವನ್ನು ಅತ್ಯಂತ ಅದ್ಧೂರಿಯಲ್ಲಿ ಮಾಡಿಕೊಳ್ಳಲಿಕ್ಕೆ ಆಗದೇ ಇರುವಂತಹ ಎಷ್ಟೋ ಕುಟುಂಬಗಳಿವೆ ನಮ್ಮ ಕಣ್ಣಾರೆ ನಾವು ನೋಡಿದ್ದಿರಬಹುದು. ಅಂಥವುದಕ್ಕೆ ಒಂದು ಅವಕಾಶ ಅಂತ ಹೇಳುವಂಥ ದೃಷ್ಟಿಯಿಂದ ಒಂದು ಯೋಜನೆ, ಒಂದು ಯೋಚನೆ, ಒಂದು ದೂರದರ್ಶಿತ್ವವನ್ನು ಇರಿಸಿಕೊಂಡಿರುವಂಥ ಅರುಣಣ್ಣ ಉದಾತ್ತವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮಾತಿನಲ್ಲಿ ಅವರೇ ಹೇಳಿದರು, ಈಶ್ವರ ಮಂಗಲ ಅಂತೇಳಿದರೆ ಅದೊಂದು ಪ್ರತಿಷ್ಠಿತ ಕೇಂದ್ರ ಅಂತೇಳಿ. ಎಲ್ಲ 7 ಬೀಳುಗಳಿಗೂ, ಅದು ರಾಜಕೀಯ ಆಗಿರ್ಬೋದು ಅಥವಾ ಧಾರ್ಮಿಕ ಆಗಿರ್ಬೋದು, ಅದಕ್ಕೆ ಅಲ್ಲಿ ಈಶ್ವರ ಮಂಗಲದ ಹೆಸರು ಇದ್ದೇ ಇದೆ ಅಲ್ವಾ? ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಕೂಡ ಈಶ್ವರ ಮಂಗಲ, ಇಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆಯೋಜಿಸಿಕೊಳ್ಳುವಾಗ ಇಲ್ಲಿ ಒಂದು ಮೀಟಿಂಗ್ ಉಂಟು ಅಂತ ಹೇಳಿದರೆ ಬಹುಶಃ ಇಷ್ಟು ಜನ ಸೇರುವುದನ್ನು ನಾನು ಕಂಡಿಲ್ಲ. ಆದರೆ ಇವತ್ತು ದೂರದ ಪುತ್ತೂರಿಂದ ಬಂದು ಅರುಣಣ್ಣನ ನೇತೃತ್ವದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ಹೇಳುವಾಗ ಅತ್ಯಂತ ಉತ್ಸುಕತೆಯಿಂದ ಈ ಭಾಗದಲ್ಲಿ ತಾವೆಲ್ಲರೂ ಬಂದು ಸೇರಿದ್ದೀರಾ. ನನ್ನವರೇ ನೀವು, ನಿಮಗೆ ಹೃದಯ ತುಂಬಿ ಮೊದಲಾಗಿ ಧನ್ಯವಾದಗಳು. ಬಂಧುಗಳೇ, ಶ್ರೀನಿವಾಸ ದೇವರ ಅದರ ಸಣ್ಣ ಸಂಗತಿಯನ್ನು ಇಲ್ಲಿ ಉಲ್ಲೇಖ ಮಾಡೋದಾದರೆ, ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ನಮಗೆಲ್ಲರಿಗೂ ಕೂಡ ಅತ್ಯಂತ ಕ್ಷೀಣವಾಗಿ ಆರ್ಥಿಕವಾಗಿ ಇರುವಂತಹ ಕ್ಷೇತ್ರ ಅಂತ ಮನಗಂಡಂತಹ ಆ ವಿಜಯನಗರ ಸಾಮ್ರಾಜ್ಯದ ಅರಸರು ಹಂಪಿ ವಿರೂಪಾಕ್ಷನಿಗೆ ನಮ್ಮೆಲ್ಲರ ಈ ಕುಟುಂಬದ ಮುಡಿಪು ಅನ್ನುವಂಥದ್ದು ಹೋಗ್ತಾ ಇತ್ತು. ಬಹುಶಃ ಎಷ್ಟು ಜನರಿಗೂ ಗೊತ್ತುಂಟಂತ ಗೊತ್ತಿಲ್ಲ. ಆರ್ಥಿಕವಾಗಿ ಅತ್ಯಂತ ಕ್ಷೀಣವಾಗಿರುವ ಕ್ಷೇತ್ರ ಅಂತ ಮನಗಂಡ ವಿಜಯನಗರ ಸಾಮ್ರಾಜ್ಯದ ಅರಸರು ಹಂಪಿ ವಿರೂಪಾಕ್ಷನಲ್ಲಿಂದ ಇವತ್ತು ನಾವೇನು ಆ ವೈಕುಂಠವಾಸಿ ಶ್ರೀಮನ್ನಾರಾಯಣನನ್ನು ನಾವು ಎಲ್ಲಿ ತಿರುಪತಿಯಲ್ಲಿ ನೋಡ್ತೇವೋ, ನೋಡಲಿಕ್ಕೆ ಬಯಸ್ತೇವೋ ಅಂತಹ ಕ್ಷೇತ್ರಕ್ಕೆ ಪಲ್ಲಟಗೊಳಿಸಿದಂತಹ ವಿಜಯನಗರ ಸಾಮ್ರಾಜ್ಯ ಅಂದಾಕ್ಷಣ ಧರ್ಮ ಸಂರಕ್ಷಣೆಗೆ ಬೇಕಾಗಿ ರಾಮಾನುಜಾಚಾರ್ಯರಿಂದ ನಿರ್ಮಾಣಗೊಂಡದ್ದು. ಇವತ್ತು ವೈಕುಂಠವಾಸಿ ಆ ಶ್ರೀಮನ್ನಾರಾಯಣ ದೇವರು ನಮ್ಮ ಬಾಗಿಲಿಗೆ ಬರುವಂಥ ಒಂದು ಅವಕಾಶ ಆಗಿದೆ. ಇದರ ಹಿನ್ನೆಲೆಯನ್ನು ನಾನು ಹೇಳಿದ್ದೇನೆ ಅಷ್ಟೇ. ಅದನ್ನು ಇನ್ನೂ ನಮ್ಮ ಮನೆ ಬಾಗಿಲು, ನಮ್ಮ ಕಾಲ್ಬಳಿಗೆ ತಂದವರು ಅಂತ ಹೇಳಿದರೆ ಅದು ಅರುಣ್ ಕುಮಾರ್ ಪುತ್ತಿಲ. ಯಾಕಂದರೆ
ಆ ಕಾರ್ಯಕ್ರಮದಲ್ಲಿ ನಾನು ನೋಡಿದ್ದೇನೆ, ಅಲ್ಲೊಂದು ಮುಡಿಪು ಯಾರಾದರೂ ಕ್ಷೇತ್ರಕ್ಕೆ ಕೊಂಡೋಗಲಿಕ್ಕೆ ತಿರುಪತಿಗೆ ಕೊಂಡೊಯ್ಯುವವರು ಇದ್ದರೆ ಇಲ್ಲಿ ಸಮರ್ಪಣೆ ಮಾಡಿದರೆ ಅದು ಅಲ್ಲಿಗೆ ಅರ್ಪಿತವಾಗ್ತದೆ ಅನ್ನುವಂಥದ್ದನ್ನು ನಾನು ಆ ಕಾರ್ಯಕ್ರಮದಲ್ಲಿ ನೋಡಿದ್ದೇನೆ. ಅಂತಹ ಒಂದು ಉದಾತ್ತವಾದಂತಹ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಬಂಧುಗಳೇ, ನಮಗೆಲ್ಲರಿಗೂ ಕೂಡ ಭಗವದ್ಗೀತೆಯ ಬಗ್ಗೆ ಗೊತ್ತಿರಬಹುದು. ಅಲ್ಲಿ ವಿಶ್ವರೂಪವನ್ನು ಕಂಡಂಥ ಅರ್ಜುನ ಕೇಳ್ತಾನೆ, ನಿನ್ನನ್ನು ನಾನು ಇನ್ನೆಲ್ಲಿ ನೋಡ್ಬೋದು ಅಂತೇಳಿ. ಆಗ ಅವ ಹೇಳಿದ್ದಿಷ್ಟೇ, ಕಲಿಯುಗದಲ್ಲಿ ಅಂದರೆ ದ್ವಾಪರ ಯುಗಕ್ಕೆ ಸಮೀಪವಾಗಿರುವಂಥ ಕಲಿಯುಗದಲ್ಲಿ ನಾನು ಬಂದರೆ ಸಂಘ ಮುಖಾಂತರ ಸಂಘೇ ಶಕ್ತಿ ಕಲಯುಗೆ ಅನ್ನುವಂಥ ಒಂದು ಮಾತನ್ನು ಅಲ್ಲಿ ಅವ ಅರ್ಜುನನಿಗೆ ಹೇಳ್ತಾನೆ. ಕಲಿಯುಗದಲ್ಲಿ ಸಂಘಟನೆಗೆ ಶಕ್ತಿ ತುಂಬುವಂಥ ಕೆಲಸದಲ್ಲಿ ನಾನು ಇರ್ತೇನೆ ಅನ್ನುವಂಥದ್ದನ್ನು. ಅದೇ ರೀತಿ ಆ ಶ್ರೀಕೃಷ್ಣ ಪರಮಾತ್ಮ ಇವತ್ತು ಪುತ್ತಿಲ ಪರಿವಾರ ಟ್ರಸ್ಟ್ ಅನ್ನುವಂತಹ ಸಂಸ್ಥೆಯ ಜೊತೆಗೆ ಇದ್ದಾನೆ ಅನ್ನುವಂಥದ್ದು ಇವತ್ತು ಸಾಬೀತಾಗಿದೆ. ಯಾಕಂದರೆ ಹೇಳಿದರೆ ಅಂತಹ ಒಂದು ಅದ್ಧೂರಿಯಾದಂತಹ ಕಾರ್ಯಕ್ರಮ ಈ ಪುತ್ತೂರು ಭಾಗದಲ್ಲಿ ನಡೆದು ಬರ್ತಾ ಇದೆ ಬಂಧುಗಳೇ. ಆದ ಕಾರಣ ಇವತ್ತು ಹೊರೆಕಾಣಿಕೆ ವಿಷಯವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಿದರು. ಅಲ್ಲಿ ನಡೆಯುವಂತಹ ಈ ಕಲ್ಯಾಣೋತ್ಸವದ ಜೊತೆಗೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ವಿಚಾರವನ್ನು ಕೂಡ ಇಲ್ಲಿ ತಿಳಿಸಿದರು. ಈ ಭಾಗದಿಂದ ಒಂದಷ್ಟು ಹೊರೆಕಾಣಿಕೆ ಕೂಡ ನೀಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದರು. ಅರುಣನಲ್ಲಿ ಒಂದು ವಿನಂತಿ ನಂದು, ನಾವೆಲ್ಲರೂ ಕೂಡ ಕೃಷಿಯನ್ನು ಅವಲಂಬಿಸಿಕೊಂಡು ಇರುವಂತಹ ಜನರು ಈ ಭಾಗದಲ್ಲಿ ಎಲ್ಲರಿದ್ದಾರೆ. ಕೃಷಿಗೆ ಆಗಿರುವಂತಹ ತೊಂದರೆಗಳನ್ನು ಇತ್ತೀಚಿನ ಈ ಸಮಯದಲ್ಲಿ ನಾವು ನೋಡಿರ್ಬೋದು. ಕಳೆದ 2 ವರ್ಷದಿಂದ ನಮ್ಮ ತೋಟ ಇದಕ್ಕೆಲ್ಲ ಬಂದಿರುವಂತಹ ಒಂದು ಮಹಾಕಾಳೆ ರೋಗ ಇರ್ಬೋದು, ಮತ್ತು ಎಲೆಚುಕ್ಕಿ ರೋಗ ಇಂಥದ್ದೆಲ್ಲ ಇರ್ಬೋದು. ಒಂದು ಅರುಣನಲ್ಲಿ ಬಹುಶಃ ಅದು ಅಲ್ಲಿ ಸಾಧ್ಯ ಉಂಟಂತ ಗೊತ್ತಿಲ್ಲ. ಆ ಶ್ರೀನಿವಾಸ ದೇವರಲ್ಲಿ ಈ ಊರಿಗೆ ಬಂದಿರುವಂತಹ ಇದು ಕಲ್ಯಾಣೋತ್ಸವ ಲೋಕದ ಕಲ್ಯಾಣಕ್ಕಾಗಿರುವಂಥದ್ದು. ಆ ಕೃಷಿಗೆ ಬಂದಿರುವಂತಹ ವ್ಯಾಧಿ ಏನುಂಟು ಅದು ಕೂಡ ತೊಳೆದು ಹೋಗಲಿ ಅನ್ನುವಂತಹ ಮನವಿಯನ್ನು ಆ ದೇವರಲ್ಲಿ ಆ ಸತ್ಪ್ರಾರ್ಥನೆಯನ್ನು ಅವರು ಮಾಡ್ಯಾರು ಅನ್ನುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ವಿಚಾರಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದರು. ಈಶ್ವರಮಂಗಲದ ಈ ಭಾಗದ ಎಲ್ಲ ಜನತೆ ಅರುಣ್ ಕುಮಾರ್ ಪುತ್ತಿಲ ಇವರ ಜೊತೆಗೆ ಇದೆ. ಇವರು ಮಾಡುವಂತಹ ಉದಾತ್ತವಾದಂಥ ಈ ಕಾರ್ಯಕ್ರಮದಲ್ಲಿ ನಾಳ್ದು 28 ನಡೆಯುವಂತಹ ಹೊರೆಕಾಣಿಕೆ ಇರ್ಬೋದು, 29, 30 ಈ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಈಶ್ವರಮಂಗಲದ ಪ್ರತಿನಿಧಿಗಳಾಗಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ. ಸ್ವಾಮಿ ಪಂಚಲಿಂಗೇಶ್ವರ ನಮಗೆ ಆ ಶಕ್ತಿಯನ್ನು ಕರುಣಿಸುವುದರ ಜೊತೆಗೆ ಆ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ನಮಗೆಲ್ಲರಿಗೂ ಕೂಡ ಆ ಶ್ರೀನಿವಾಸನ ದರ್ಶನ ಆಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಈ ವಿಚಾರವನ್ನೆಲ್ಲ ತಿಳಿಸಿದಂಥ ಪರಿವಾರದ ಎಲ್ಲ ಸದಸ್ಯ ಬಂಧುಗಳಿಗೆ, ಅಲ್ಲದೆ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. 10 ಕೆಲಸ ಕಾರ್ಯಗಳಿದ್ದರೂ ಕೂಡ ಅವರ ಮೇಲೆ, ಅವರ ಸಂಘಟನೆಯ ಮೇಲೆ ಪ್ರೀತಿ ಇಟ್ಟು ಆಗಮಿಸಿರುವಂಥ ಈ ಭಾಗದ ಎಲ್ಲ ಜನತೆಯನ್ನು ಮತ್ತೊಮ್ಮೆ ಮಗುದೊಮ್ಮೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. 3ನೇ ವರ್ಷ ಪ್ರತಿಯೊಬ್ಬರು ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಬನ್ನಿ ಸ್ನೇಹಿತರೆ. ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಧನ್ಯವಾದಗಳು.